ಭವತು ಸಹ ನೋ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಅಗ್ರೆ ಉಪಸ್ಥಿತೇಭ್ಯಃ ಭವದ್ಭ್ಯಃ ಸರ್ವೇಭ್ಯೋ ಜಿಜ್ಞಾಸುಭ್ಯಃ ಹಾರ್ದಾನ್ ನಮಸ್ಕಾರಾನ್ ಸಮರ್ಪಯಾಮಿ. ಬ್ರಹ್ಮಸೂತ್ರ ಶಾಂಕರ ಭಾಷ್ಯೆ ತೃತೀಯಾಧ್ಯಾಯೇ ತೃತೀಯೇ ಪಾದೆ ಏಕಸೂತ್ರಾತ್ಮಕೇಸ್ಮಿನ್ ಚತುರ್ವಿಂಶತಿತಮೇ ಸತ್ಯಾದ್ಯಧಿಕರಣೆ. ಅಸ್ಮಿನ್ ಸತ್ಯಾದ್ಯಧಿಕರಣೆ ಉಪನಿಬದ್ಧಂ ಏಕಮಾತ್ರಂ ಸೂತ್ರಂ ದ್ವಿವಾರಂ ಪಠಿತ್ವಾ ಸೂತ್ರಾರ್ಥಂ ತದ್ಭಾಷ್ಯಭಾಗಂಚ ಯಥಾಚಾರ್ಯಾನುಗ್ರಹಂ ವಿಚಾರಯಾಮಃ. ಇದಂ ಸೂತ್ರಂ ಪಾದಾದಿತಃ ಅಷ್ಟಾತ್ರಿಂಶಂ ಸೂತ್ರಂ. ಸರ್ವಾಗ್ರೆ ಶಂಕರ ಭಗವತ್ ಪೂಜ್ಯಪಾದಾನಾಂ ಪ್ರಶಸ್ತಿ ಶ್ಲೋಕಮೇಕಂ ಪಠಿತ್ವಾ ತೇಷಾಂ ಪಾದಾರವಿಂದಯೋಃ ಶಿರಸಾ ಪ್ರಣಿಪತ್ಯ ಅನುಗ್ರಹಂಚ ಪ್ರಾಪ್ಯ ಪ್ರಕೃತಂ ಅಷ್ಟಾತ್ರಿಂಶಂ ಸೂತ್ರಂ ತದ್ಭಾಷ್ಯಭಾಗಂಚ ಯಥಾಚಾರ್ಯಾನುಗ್ರಹಂ ಇದಾನೀಂ ವಿಚಾರಯಾಮಃ. ಸರ್ವಾಗ್ರೆ ಶಂಕರ ಭಗವತ್ ಪೂಜ್ಯಪಾದಾನಾಂ ಪ್ರಶಸ್ತಿ ಶ್ಲೋಕಮೇಕಂ ದ್ವಿವಾರಂ ಪಠಾಮಃ. ಓಂ ಶ್ರೀ ಗುರುಂ ಭಗವತ್ಪಾದಂ ಶರಣ್ಯಂ ಭಕ್ತವತ್ಸಲಂ ಶಿವಂ ಶಿವಕರಂ ಶುದ್ಧಮಪ್ರಮೇಯಂ ನಮಾಮ್ಯಹಂ. ಓಂ ಶ್ರೀ ಗುರುಂ ಭಗವತ್ಪಾದಂ ಶಂಕರಂ ಭಕ್ತವತ್ಸಲಂ ಶಿವಂ ಶಿವಕರಂ ಶುದ್ಧಂ ಅಪ್ರಮೇಯಂ ನಮಾಮ್ಯಹಂ. ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೆ ತೃತೀಯೇ ಸಾಧನಾಧ್ಯಾಯೇ ತೃತೀಯೇ ಪಾದೆ ಏಕಸೂತ್ರಾತ್ಮಕಂ ಚತುರ್ವಿಂಶಂ ಸತ್ಯಾದ್ಯಧಿಕರಣಂ. ಓಂ ಸೈವ ಹಿ ಸತ್ಯಾದಯಃ. ಓಂ ಸೈವ ಹಿ ಸತ್ಯಾದಯಃ. ಬ್ರಹ್ಮಸೂತ್ರ ಶಾಂಕರ ಭಾಷ್ಯದಲ್ಲಿ 3ನೇ ಅಧ್ಯಾಯ ಸಾಧನಾಧ್ಯಾಯ. ಇಲ್ಲಿ ಯಾವ ಯಾವ ಸಾಧನೆಗಳನ್ನು ಎಷ್ಟು ಸಾಧನೆಗಳನ್ನು ಉಪನಿಷತ್ತುಗಳಲ್ಲಿ ಹೇಳಿದ್ದಾರೆಯೋ ಮತ್ತೆ ಯಾವ ಯಾವ ದೇವತೆಯನ್ನು ಕುರಿತು ಉಪಾಸ್ಯವಾಗಿ ಯಾವ ಯಾವ ಉಪಾಸನೆಗಳನ್ನು ಹೇಳಿದ್ದಾರೆಯೋ ಅವೆಲ್ಲವೂ ಕೂಡ ಬ್ರಹ್ಮದಲ್ಲಿಯೇ ಸಮನ್ವಿತವಾಗುತ್ತಿವೆ, ಬೇರೆ ಯಾವುದರಲ್ಲೂ ಅಲ್ಲ. ಬೇಕಾದಷ್ಟು ಹೇಳಿರಬಹುದು. ಏನಂತ
ಈ ಉಪಾಸನೆ ಆ ಉಪಾಸನೆ, ಮತ್ತೆ ಒಂದೊಂದು ಉಪಾಸನೆಗೂ ಕೂಡ ವಿಶಿಷ್ಟವಾದ ಒಂದೊಂದು ಫಲ, ಎಲ್ಲದಕ್ಕೂ ಒಂದೇ ಫಲ ಅಂತ ಇಲ್ಲ. ಹೀಗೆ ಫಲದಲ್ಲೂ ವೈವಿಧ್ಯ, ಮತ್ತೆ ಉಪಾಸನೆಯಲ್ಲೂ ವೈವಿಧ್ಯ, ಮತ್ತೆ ಉಪಾಸ್ಯದಲ್ಲೂ ವೈವಿಧ್ಯ. ಹೀಗೆ ಎಲ್ಲ ಭಾಗದಲ್ಲಿಯೂ ಕೂಡ ಇದು ದ್ವೈತಾತ್ಮಕವಾಗಿಯೇ ಇರುವುದು ಕಂಡು ಬಂದರು. ದ್ವೈತಾತ್ಮಕವಾಗಿ ಅಂದ್ರೇನು? ಎಲ್ಲ ತ್ರಿಪುಟಿಯ ಒಂದು ಭೇದದಿಂದ ಕಂಡು ಬರುತ್ತಿದ್ದರೂ ಕೂಡ ತ್ರಿಪುಟಿಯ ಭೇದ ಅಂದ್ರೇನು? ಇಷ್ಟೇ, ಉಪಾಸಕ ಮತ್ತೆ ಉಪಾಸ್ಯ ಎರಡು, ಮಧ್ಯ ಉಪಾಸನೆ, ಅದು ಮೀಡಿಯಂ. ಹೀಗೆ ತ್ರಿಪುಟಿಯ ರೂಪದಿಂದ ದ್ವೈತಾತ್ಮಕವಾಗಿ ತೋರಿ ಬರುತ್ತಿದ್ದರೂ ಕೂಡ ಎಲ್ಲವೂ ಕೂಡ ಏಕಮೇವಾದ್ವಿತೀಯವಾದ ಪರಬ್ರಹ್ಮ ತತ್ವದಲ್ಲೇ ಸಮನ್ವಿತವಾಗುತ್ತಿವೆ ಅಂತ ತೋರಿಸುವುದಕ್ಕೋಸ್ಕರ, ಬರೀ ತೋರಿಸುವುದಕ್ಕಲ್ಲ, ಸಿದ್ಧ ಮಾಡಿ ತೋರಿಸುವುದಕ್ಕೋಸ್ಕರ, ಏನು ಯುಕ್ತಿಯಿಂದ ಮತ್ತೆ ಉಪನಿಷದ್ ವಾಕ್ಯಗಳಿಂದ, ಸಾಕ್ಷಾತ್ ಉಪನಿಷದ್ ವಾಕ್ಯಗಳನ್ನೇ ತೆಗೆದುಕೊಂಡು ವಿಚಾರ ಮಾಡಿದ್ದಾರೆ. ಮತ್ತೆ ಇವೆಲ್ಲದಕ್ಕಿಂತಲೂ ಹೆಚ್ಚಾಗಿ ಅನುಭವದಿಂದ ಇಲ್ಲಿ ವಿಚಾರ ಮಾಡಿ ಉಪಾಸ್ಯ ದೇವತೆಯ ಉಪಾಸನೆಯಿಂದ ಯಾವ ಯಾವ ಫಲಗಳನ್ನು ಹೇಳಿದ್ದಾರೆಯೋ ಅದು ಎಷ್ಟೇ ಉತ್ಕೃಷ್ಟವಾಗಿದ್ದರೂ ಕೂಡ ಏನಾಗಿದೆ? ಅದು ಆಪೇಕ್ಷಿಕ. ಯಾವೆಲ್ಲ? ತತ್ಸರ್ವಂ ಆಪೇಕ್ಷಿಕಂ ಫಲಂ, ಆಪೇಕ್ಷಿಕವಾದ ಫಲ. ಆದರೆ ಇದಿದೆಯಲ್ಲ, ಯಾವುದು? ಈ ಬ್ರಹ್ಮಜ್ಞಾನದಿಂದ ಉಂಟಾಗತಕ್ಕಂತಹ ಒಂದು ಫಲ ಅಂತ ಏನಿದೆ ಅದು ನಿರಪೇಕ್ಷ. ನಿರಪೇಕ್ಷ ಅಂದರೆ ಯಾವುದನ್ನು ಅಪೇಕ್ಷಿಸುವುದಿಲ್ಲ. ಯಾಕೆ? ಇದು ಯುಕ್ತಿಗೆ ವಿರುದ್ಧ ಅಲ್ವೇ? ಫಲ ಕೊಡಬೇಕಾದ್ರೆ ಏನಾದರೂ ಒಂದು ಕ್ರಿಯೆನೋ ಏನೋ ಒಂದು ಬೇಕು, ಪ್ರಯತ್ನನೋ ಕ್ರಿಯೆನೋ ಏನೋ, ಪ್ರಯತ್ನ ಅಂದರೆ ಕ್ರಿಯೆ, ಏನೋ ಒಂದು ಬೇಕಲ್ಲ. ಅಂದರೆ ಇಲ್ಲಪ್ಪ, ನೀವು ಈ ಒಂದು ಮೋಕ್ಷ ತತ್ವ ಇದೆಯಲ್ಲ, ಸ್ವರೂಪ, ಮೋಕ್ಷ ಸ್ವರೂಪ, ಇದನ್ನ ಉಪಾಸನೆಯ ಫಲದಂತೆ ಯಾವುದೋ ಒಂದು ಕ್ರಿಯೆಯನ್ನು ಮಾಡಿ ಪಡೆಯಬೇಕಾದ ಫಲ ಎಂಬುದಾಗಿ ತಿಳಿದಿದ್ದರೆ ಆಗ ಕ್ರಿಯೆ ಬೇಕಾಗಿತ್ತು. ಇದು ಉಪಾಸನೆಯಿಂದ ಅಥವಾ ಯಾವ ಕ್ರಿಯೆಯಿಂದಲೂ ಕೂಡ ಇದು ಪಡೆಯತಕ್ಕ ಫಲವಲ್ಲವೇ ಅಲ್ಲ. ಮತ್ತೇನು? ಸ್ವತಃ ಸಿದ್ಧವಾದ ಫಲ. ಇದು ಸ್ವತಃ ಸಿದ್ಧವಾದದ್ದಿದು. ಆದ್ದರಿಂದ ಇದಕ್ಕೆ ಯಾವುದು ಬೇಡ, ಎಲ್ಲ ನಿರಪೇಕ್ಷ, ಇದು ಏನು ಬೇಡ. ಯಾಕೆ? ಸ್ವತಃ ಸಿದ್ಧವಾದ ತತ್ವ ಇದು. ಹೇಗಿದೆ ಇದರ ಸ್ವರೂಪ? ಏಕಮೇವ ಅದ್ವಿತೀಯ, ಒಂದೇ ಒಂದು, ಇರೋದು ಒಂದೇ ಒಂದು. ಎಲ್ಲವೂ ಕೂಡ ಇನ್ನು ಬೇರೆ ತೋರ್ತಾ ಇರತಕ್ಕಂಥದ್ದು ಯಾವುದೇ ಇರಬಹುದು, ಅವೆಲ್ಲವೂ ಕೂಡ ಮಿಥ್ಯಾ ಅಂತಕ್ಕಂಥದ್ದು. ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ ಅಂತಕ್ಕಂಥದ್ದು ಈ ಒಂದು ಪದ ಇದೆಯಲ್ಲ, ಇದು ಅತ್ಯಂತವಾಗಿ ಬಹಳ ಏನು ಒಂಥರ ಬೇಸರ. ಅದರಿಂದ ಎಷ್ಟು ತಪ್ಪಾಗಿ ಇದು ಅರ್ಥೈಸಲ್ಪಟ್ಟಿದೆ ಜನಗಳಿಂದ. ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ ಅಂತಕ್ಕಂಥದ್ದು. ಆದರೆ ಯಾತಕ್ಕೆ? ಯಾರೊಬ್ಬರೂ ಕೂಡ ಅಂದರೆ ಯಾರು ಶಂಕರರ ಅನುಯಾಯಿಗಳು ನಾವು ಅದ್ವೈತ ತತ್ವವನ್ನ, ಅದ್ವೈತ ಮತ ಅಂತ ಮಾಡಿಕೊಂಡು ಬಿಟ್ಟಿದ್ದಾರೆ, ಮತವಲ್ಲ, ಅದ್ವೈತ ತತ್ವವನ್ನು ನಾವು ಅಳವಡಿಸಿಕೊಂಡು ಶಂಕರ ಭಗವತ್ಪಾದರ ಶಿಷ್ಯರು ಸೇರ್ಕೊಳ್ತೇವೆಯೋ, ನಮಗೆ ಅದರ ಸ್ವರೂಪ ಗೊತ್ತಿಲ್ಲ. ಮಿಥ್ಯಾ ಅಂದ್ರೇನು ಅಂತಲೇ ಗೊತ್ತಿಲ್ಲ. ಮಿಥ್ಯಾ ಅಂದ್ರೇನು, ಯಾವ ಅರ್ಥದಲ್ಲಿ ಪ್ರಯೋಗ ಮಾಡಿದ್ದಾರೆ, ಸತ್ಯ ಅಂದ್ರೇನು, ಮಿಥ್ಯಾ ಅಂದ್ರೇನು, ಎರಡೂ ಕೂಡ ವಿರೋಧಾರ್ಥಕವಾದ ಪದಗಳು. ಮತ್ತೆ ಮಿಥ್ಯೆಗೆ ವಿರುದ್ಧವಾದದ್ದು ಸತ್ಯ. ಸತ್ಯ ಅಂದ್ರೇನು, ಮಿಥ್ಯಾ ಅಂದ್ರೇನು, ಇದರ ವಿಶ್ಲೇಷಣೆ ಕೂಡ ಮಾಡದೇನೆ ಓಹೋ ಏನ್ರಿ ಪ್ರತ್ಯಕ್ಷವಾಗಿ ಯಾವ ಪ್ರಮಾಣವೂ ಬೇಕಿಲ್ಲ, ಬೇರೆ ಪ್ರತ್ಯಕ್ಷ ಪ್ರಮಾಣವಾಗಿ ತೋರ್ತಾ ಇರ್ತಕ್ಕಂಥ ಜಗತ್ತೆಲ್ಲವೂ ಕೂಡ ಸುಳ್ಳು ಅಂತ ಹೇಳ್ಬಿಟ್ಟಿದಾರಲ್ಲ. ಏನು ಅಂತಂದ
ಏನು ಹೇಳೋದು ನಾವು ಅಲ್ವಾ? ತೈತ್ರಿಯದಲ್ಲಿ ಮತ್ತೆ ಬೇರೆ ಕಡೆಯಲ್ಲಿಯೂ ಕೂಡ ಭಗವತ್ಪಾದ ಶಂಕರರು ಇದರ ವಿಶ್ಲೇಷಣೆಯನ್ನ ಸೊಗಸಾಗಿ ಮಾಡಿದ್ದಾರೆ. ಯಾವುದು ಸತ್ಯ, ಯಾವುದು ಮಿಥ್ಯ ಅಂತಕ್ಕಂಥದ್ದು ಅದನ್ನ ಯಾವ ಉಪನಿಷದ್ ವಾಕ್ಯಗಳು ಹೇಳಬೇಕಾದ್ದಿಲ್ಲ, ಗುರುಗಳು ಹೇಳಬೇಕಾದ್ದಿಲ್ಲ, ಭಗವಂತ ಬಂದು ಹೇಳಬೇಕಾದ್ದಿಲ್ಲ. ನಿಮಗೆ ನೀವೇ ಪರೀಕ್ಷೆ ಮಾಡ್ಕೊಂಡು ಬಿಡಿ. ಏನು ಇದು ಸತ್ಯ ಆದರೆ ಇದು ಅರ್ಥ ಅಂತೇಳಿ ಯದ್ರೂಪೇಣ ನಿಶ್ಚಿತಂ ವಸ್ತು ತದ್ರೂಪಂ ನ ವ್ಯಭಿಚರತಿ ಕಾಲತ್ರಯೇಪಿ. ಇದು ತತ್ ಸತ್ಯಂ. ನೋಡಿ ನೀವೇನ, ಯಾವ ಒಂದು ವಸ್ತು ತನ್ನ ಸ್ವರೂಪದಿಂದ ಯಾವ ಕಾಲದಲ್ಲಿಯೂ ಕೂಡ ಭೂತ ಭವಿಷ್ಯತ್ತು ವರ್ತಮಾನ ಯಾವ ಕಾಲದಲ್ಲಿಯೂ ಕೂಡ ಚ್ಯುತವಾಗುವುದಿಲ್ಲವೋ, ಬದಲಾವಣೆ ಆಗುವುದಿಲ್ಲವೋ, ವಿಕಾರವಾಗುವುದಿಲ್ಲವೋ ಅದನ್ನು ನಾವು ಸತ್ಯ ಅಂತ ಹೇಳ್ತಾ ಇದ್ದೇವೆ. ಅದಕ್ಕಿಂತ ವಿರುದ್ಧವಾಗಿರ್ತಕ್ಕಂಥದ್ದೆಲ್ಲವೂ ಕೂಡ ಅನೃತಂ. ಯತ್ ವ್ಯಭಿಚರತ್ ತತ್ ಅನೃತಂ. ತನ್ನ ಸ್ವರೂಪದಿಂದ ಯಾವ ಸ್ಥಿತಿಯಲ್ಲಿಯೂ ಕೂಡ, ಯಾವ ಅವಸ್ಥೆಯಲ್ಲಿಯೂ, ಯಾವ ಕಾಲದಲ್ಲಿಯೂ ಕೂಡ ತನ್ನ ಸ್ವರೂಪವನ್ನ ಬಿಟ್ಟು ಅದು ಬೇರೆ ವ್ಯಭಿಚರಿತವಾಗುವುದಿಲ್ಲವೋ ಅದಕ್ಕೆ ನಾವು ಸತ್ಯ ಅಂತ ಹೇಳ್ತಾ ಇದ್ದೇವೆ. ನೀವೇ ಪರೀಕ್ಷೆ ಮಾಡಿಕೊಡಿ ಸ್ವಾಮಿ ಅಂತ ಶಂಕರ ಭಗವತ್ ನಮಗೆ ಬಿಟ್ಟುಬಿಟ್ಟಿದ್ದಾರೆ. ನಾನು ಹೇಳೋದಿಲ್ಲ, ನೀವೇ ಪರೀಕ್ಷೆ ಮಾಡಿಕೊಡಿ. ಈ ಜಗತ್ತು ನಾವು ಮಿಥ್ಯಾ ಅಂತ ಹೇಳ್ತಾ ಇದ್ದಕ್ಕೆ ಸತ್ಯ, ಪರಮಾತ್ಮ ಸತ್ಯ, ಇದು ಮಿಥ್ಯಾ ಅಂತ ಹೇಳಿದಾಗ ಇದು ಅರ್ಥ ಏನು ಅಂತ ನೀವೇ ಹೇಳಿದ್ದೇವೆ, ನೀವೇ ಪರೀಕ್ಷೆ ಮಾಡಿಕೊಡಿ. ಆದರೆ ಯಾರು ಪರೀಕ್ಷೆ ಮಾಡೋಕ್ಕೆ ತಯಾರಿಲ್ಲ. ಎಲ್ಲೋ 4 ಪಂಕ್ತಿ ಎಲ್ಲ ಓದ್ಬಿಡೋದು, ಬಂದಿಲ್ಲಿ ಎಲ್ಲ ಹೇಳಿಕೆ ಕೊಟ್ಟುಬಿಡೋದು. ಎಷ್ಟು ಆ ಒಂದು ದೌರ್ಭಾಗ್ಯ ಅಂದರೆ ಅದಕ್ಕಿಂತ ಹೆಚ್ಚಿನ ದೌರ್ಭಾಗ್ಯ ಯಾರು ಬೇರೆ ಯಾರು ಅಲ್ಲ, ನಮ್ಮ ಯಾರು ಶಂಕರ ಅನುಯಾಯಿಗಳು ಅಂತ ಅಂದುಕೊಂಡವರಿಗೆ ಶಂಕರ ಭಗವತ್ಪಾದರ ಒಂದು ಆ ಒಂದು ಸ್ವರೂಪ ಅವರ ಅರ್ಥವಾಗಿಯೇ ಇಲ್ಲ. ಇರಲಿ ಬಿಡಿ, ಅದೆಲ್ಲ ಬೇಡ. ಹೀಗೆ ಏನಾಗಿದೆ, ಈ ಒಂದು ಸತ್ಯ ಅಸತ್ಯ ಅಂತಕ್ಕಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ. ಇದನ್ನ ಉಪಾಸ್ಯವಾಗಿಯೂ ಹೇಳಿದ್ದಾರೆ, ಮತ್ತೆ ಜ್ಞೇಯವಾಗಿಯೂ ಹೇಳಿದ್ದಾರೆ. ಇದು ಮುಖ್ಯವಾದ ವಿಚಾರಿಸ್ಕೊಳ್ಬೇಕು. ಇದೆಯಲ್ಲ, ಇದು ಉಪಾಸ್ಯವಾಗಿಯೂ ಹೇಳಿದ್ದಾರೆ, ಜ್ಞೇಯವಾಗಿಯೂ ಹೇಳಿದ್ದಾರೆ. ಹಾಗಾಗಿ ಫಲವೂ ಕೂಡ ಬೇರೆ ಬೇರೆಯಾಗಿದೆ. ಒಂದೇ ಒಂದು ತತ್ವ, ಅದು ಉಪಾಸ್ಯ ಅಂತ ಮಾಡಿಕೊಂಡು ಉಪಾಸನೆಯ ಮೂಲಕ ಆ ಒಂದು ಫಲವನ್ನು ಪಡೆದಿದ್ದೇ ಆದರೆ ಅದೇನಾಗುತ್ತೆ, ಆಪೇಕ್ಷಿಕಂ ಫಲಂ. ಆಪೇಕ್ಷಿಕವಾದ ಫಲ ಅದು ಬಹಳ ಕಾಲ ಇರಬಹುದು, ಅದು ಬೇರೆ ವಿಚಾರ, ಕಲ್ಪಾಂತದವರೆಗೂ ಇರಬಹುದು. ಅಷ್ಟು ಮಾತ್ರದಿಂದ ಅದನ್ನ ನಿರಪೇಕ್ಷ ಶಾಶ್ವತ ಅಂತ ಹೇಳೋ ಹಾಗಿಲ್ಲ. ಆದರೆ ಈ ಜ್ಞೇಯವಾದದ್ದಿದೆಯಲ್ಲ, ಈ ಜ್ಞೇಯವಾದದ್ದನ್ನು ತಿಳಿದುಕೊಂಡದ್ದರಿಂದ ಅದರಿಂದ ಬರತಕ್ಕಂಥ ಫಲ ಇದೆಯಲ್ಲ, ಅದು ನಿರಪೇಕ್ಷ. ಅಂದ್ರೇನು, ಯಾವ ಕಾಲವನ್ನಾಗಲಿ, ಅವಸ್ಥೆಯನ್ನಾಗಲಿ, ದೇಶವನ್ನಾಗಲಿ ಯಾವುದನ್ನು ಅಪೇಕ್ಷಿಸುವುದಿಲ್ಲ. ಮುಂದೆ ಈ ಪಾದ ಮುಗಿದ ಮೇಲೆ 4ನೆಯ ಪಾದ ಪ್ರಾರಂಭವಾಗುತ್ತೆ. ಪುರುಷಾರ್ಥೋತ ಶಬ್ದಾದಿತಿ ಬಾದರಾಯಣ. ಅಲ್ಲಿಂದ ಇದೆಲ್ಲ ಉಪಾಸನೆ ಭಾಗ, ಸಮನ್ವಯ ಮಾಡತಕ್ಕಂಥ ಭಾಗ. ಈ 3ನೇ ಅಧ್ಯಾಯ ಪೂರ್ತಿ ಎಲ್ಲ ಪೂರ್ವ ಮೀಮಾಂಸಾ ದರ್ಶನವನ್ನು ತೆಗೆದುಕೊಂಡು ಅಲ್ಲಿ ಏನನ್ನು ಹೇಳಿದ್ದಾರೆ ಅದಕ್ಕೆಲ್ಲ ಸಮನ್ವಯ ಮಾಡತಕ್ಕಂಥ ಭಾಗ. 4ನೆಯ ಪಾದದಲ್ಲಿ ಶುದ್ಧವಾದ ತತ್ವವನ್ನು ಹೇಳಿದ್ದಾರೆ. ಬರುತ್ತೆ, ಮುಂದೆ ಬರುತ್ತೆ ಸ್ವಲ್ಪ ದಿವಸಕ್ಕೆ. ಅಲ್ಲಿ ಇದನ್ನೆಲ್ಲ ಹೇಳಿದ್ದಾರೆ. ಪುರುಷಾರ್ಥೋತ ಶಬ್ದಾದಿತಿ ಬಾದರಾಯಣ ಅಂತ ಪ್ರಾರಂಭ ಮಾಡಿಕೊಂಡು ಶೇಷತ್ವಾತ್ ಪುರುಷಾರ್ಥವಾದೋ ಯಥಾನ್ವೇಷ ಜೈಮಿನಿ ಅಂತ ಉದ್ದಕ್ಕೆ ಹೇಳ್ತಾರೆ. ನೋಡೋಣ ಮುಂದೆ. ಈಗೇನು ಇಷ್ಟೇ, ಜ್ಞೇಯವಾಗಿಯೂ ಹೇಳಿದ್ದಾರೆ, ಉಪಾಸ್ಯವಾಗಿಯೂ ಹೇಳಿದ್ದಾರೆ. ಯಾವುದನ್ನ, ಈ ಒಂದು ಬ್ರಹ್ಮ ಅಂತಕ್ಕಂಥದ್ದನ್ನು ಏನಂತ ಕರೆದಿದ್ದಾರೆ, ಸತ್ಯ ಅಂತ ಕರೆದಿದ್ದಾರೆ. ಹೀಗೆ ಇದನ್ನ ಮೊಟ್ಟ ಮೊದಲೇ ಸೂತ್ರ ಭಾಷೆ ಹೇಳಿಬಿಟ್ಟಿದ್ದಾರೆ. ವಿರೂಪಂ ಹಿ ಬ್ರಹ್ಮ ಅವಗಮ್ಯತೆ.
ನಾಮರೂಪೋಪಾಧಿಕಂ ಬ್ರಹ್ಮ, ಒಂದು ಸರ್ವೋಪಾಧಿ ಸರ್ವೋಪಾಧಿರಹಿತಂ ಬ್ರಹ್ಮ ಅಂತ. ಹೀಗೆ ಇಲ್ಲಿ ಈಗೇನಾಗಿದೆ, ಪ್ರಕೃತ ಸಂದರ್ಭದಲ್ಲಿ ಇಲ್ಲಿ ಬೃಹದಾರಣ್ಯಕದಲ್ಲಿ ಯಾವನು ಸತ್ಯವಿದ್ಯೆ ಅಂತ ಹೇಳಿದ್ದಾರಲ್ಲ, ಸತ್ಯೋಪಾಸನೆ ಅಂತಕ್ಕಂಥದ್ದು ಅದು 4ನೆಯ ಬ್ರಾಹ್ಮಣದಲ್ಲೂ ಬಂದಿದೆ, 5ನೆಯ ಬ್ರಾಹ್ಮಣದಲ್ಲೂ ಬಂದಿದೆ. ಹೀಗಾಗಿ ಅವೆರಡೂ ಕೂಡ ಬೇರೆ ಬೇರೆಯೋ ಅಥವಾ ಒಂದೆಯೋ ಎಂಬತಕ್ಕಂಥ ವಿಚಾರವನ್ನು ಮಾಡ್ತಾ ಇದ್ದಾರೆ. ಯಾಕೆ, ಕೆಲವು ಕಡೆ ಇದೇ ಸಂದರ್ಭದಲ್ಲಿ ಬೇರೆ ಅಂತ ತಿಳಿಬೇಕು, ಹಿಂದಿನ ಅಧಿಕರಣದಲ್ಲಿ ಬೇರೆ ಅಂತ ಹೇಳಿದ್ದಾರೆ. ಇದನ್ನೆಲ್ಲ ಬೇರೆ ವಿಚಾರ ತಗೊಂಡು ಎರಡೂ ಕಡೆ ಬೇರೆ ಬೇರೆ ಇದೆ, ಒಂದೇ ಉಪಾಸ್ಯ ದೇವತೆ ಆದರೂ ಕೂಡ ಬೇರೆ ಬೇರೆ ಅಂತ ಹೇಳಿದ್ದಾರೆ. ಇಲ್ಲೂ ಅದೇ ರೀತಿ ಇಟ್ಕೊಳ್ಳೋಣ ಬೇರೆ ಅಂತ ಅಂದರೆ ಇಲ್ಲಿ ವಿಚಾರ ಮಾಡಬೇಕು. ಇಲ್ಲಿ ಅದಕ್ಕೋಸ್ಕರ ಈ ಸೂತ್ರ ಬಂದಿದೆ. ಓಂ ಸೈವ ಹಿ ಸತ್ಯಾದಯ ಇದರ ಅರ್ಥ, ಯಾ ಸತ್ಯವಿದ್ಯಾ ಬೃಹದಾರಣ್ಯಕ್ಕೆ ಸಯೋಹೈತಂ ಮಹಾಧ್ಯಕ್ಷಂ ಹೊತ್ತನ ಸಯೋಹೈತಂ ಮಹಾಧ್ಯಕ್ಷಂ ಇತ್ಯತ್ರ ಶ್ರೂಯತೆ. ಕುತ್ರ ಚತುರ್ಥೇ ಬ್ರಾಹ್ಮಣೆ ಅನಂತರಂ ತದ್ಯತ್ತತ್ ಸತ್ಯಂ ಇತಿ ಪಂಚಮೇ ಬ್ರಾಹ್ಮಣೆ ಶ್ರೂಯಮಾಣ ಅಪಿ ಸಾಯೇವ ಇತ್ಯುಕ್ತೆ ಸಾ ಸತ್ಯವಿದ್ಯಾ ಏವ, ಸಯೇವ ಸತ್ಯೋಪಾಸನಂ, ಸಾಯೇವ ಸತ್ಯವಿದ್ಯಾ. ಒಂದೇ ಸತ್ಯವಿದ್ಯೆಯನ್ನು ಹೇಳಿದ್ದಾರೆ, ಬೇರೆ ಬೇರೆ ಅಲ್ಲ. ಹಿ ಯಸ್ಮಾತ್ ಸತ್ಯಾದಯ ಗುಣ ಇಹ ಅಪಿ ಉಪಸಂಹರ್ತವ್ಯಾ. ಏನೇನು ಗುಣ ಹೇಳಿದ್ರು ಇಲ್ಲಿ ಕೂಡ ಉಪಸಂಹಾರ ಮಾಡಿ ತಿಳಿದುಕೊಳ್ಳಬೇಕು ಅಂತ. ಒಂದು ಕಡೆ ಉಪಸಂಹಾರ ಮಾಡಬೇಕು ಅಂತಾರೆ, ಒಂದು ಕಡೆ ಮಾಡಬಾರದು ಅಂತಾರೆ. ಇದನ್ನೆಲ್ಲ ನೋಡಿಬಿಟ್ಟು ಈ ಪಾಶ್ಚಾತ್ಯ ವಿದ್ವಾಂಸರು ಓಹೋ ಇದನ್ನ ಒಬ್ಬರು, ಇದು ಏಕಕರ್ತೃಕವಲ್ಲ, ಇವೆಲ್ಲವೂ ಕೂಡ ಯಾವುದೋ ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ಚಿಂತಕರು ಹೇಳಿದ ಮಾತಿದು. ಹಾಗಾಗಿ ಉಪನಿಷತ್ತು ಅಂದ್ಬಿಟ್ಟು ಎಲ್ಲ ಒಬ್ಬರೇ ಹೇಳಿದ್ರು ಒಂದೇ ಅದೆಲ್ಲ ಸುಳ್ಳು ಅಂತ ಹೇಳ್ಬಿಟ್ಟಿದ್ದಾರೆ. ಅದು ತಪ್ಪು ಅಂತಕ್ಕಂಥದ್ದನ್ನ ಅದಕ್ಕೆ ಬೇಕಾದಷ್ಟು ಪ್ರಮಾಣ ವಾಕ್ಯಗಳನ್ನು ಕೊಟ್ಟು ನಮ್ಮ ಶ್ರೀ ಸ್ವಾಮಿಪಾದರವರು ಅದನ್ನು ಸಿದ್ಧ ಮಾಡಿ ತೋರಿಸಿದ್ದಾರೆ. ಇರಲಿ, ಹೀಗೆ ಎರಡೂ ಬೇರೆ ಬೇರೆ ಒಂದೇ ಅಂದರೆ ಎರಡೂ ಒಂದೇ ಅಂತ ಹೇಳಿದ್ರು ಸತ್ಯವಿದ್ಯೆ. ಮುಂಚೆ ಪೂರ್ವ ಪಕ್ಷಿ ಏನು ಹೇಳಿದ್ದ, ಇಲ್ಲ ಅದು ಬೇರೆ ಬೇರೆ ಅಂತ ಹೇಳಿದ್ದ. ಬೇರೆ ಬೇರೆ ಅಂತ ಯಾಕೆ, ಹಿಂದೆನೂ ಕೂಡ ಬೇರೆ ಬೇರೆ ಅಂತ ಹೇಳಿದ್ದು. ಯಾತಕ್ಕೆ ಬೇರೆ ಬೇರೆ ಅಂತಂದ್ರೆ ಫಲವನ್ನ ಬೇರೆಯಾಗಿ ಹೇಳಿದ್ದಾರೆ. ಉಪಾಸ್ಯ ತತ್ವ ಒಂದೇ, ಆದರೂ ಕೂಡ ಫಲವನ್ನ ಬೇರೆಯಾಗಿ ಹೇಳಿರುವುದರಿಂದ ಏನಾಗಿದೆ, ಇದು ಬೇರೆ ಬೇರೆಯ ಉಪಾಸನೆ ಅಂತ ತೀರ್ಮಾನ ಮಾಡಿಬಿಟ್ಟ ಪೂರ್ವ ಪಕ್ಷಿ, ಇದು ಬೇರೆ ಬೇರೆ ಅಂತಂತ. ಈಗ ಸಿದ್ಧಾಂತ ಭಾಗವನ್ನು ಹೇಳ್ತಾ ಇದ್ದಾರೆ, ಅದನ್ನ ನೋಡೋಣ. ಏವಂ ಪ್ರಾಪ್ತೆ, ಏವಂ ಪೂರ್ವಪಕ್ಷೆ ಸಂಪ್ರಾಪ್ತೆ ವಯಂ ಬ್ರೂಮಃ, ನಾವು ಹೇಳುತ್ತೇವೆ, ಎಷ್ಟು ನಿಖರವಾಗಿ, ಯಾವ ಸಂಶಯವೂ ಇಲ್ಲ, ಯಾವ ಅಳುಕೂ ಇಲ್ಲ. ಮತ್ತೆ ಏನಪ್ಪ ಏನು ಹೇಳಿಬಿಟ್ರೆ ಆ ಎದುರು ಪಕ್ಷದವರು ಏನು ಪ್ರಶ್ನೆ ಕೇಳ್ಬಿಟ್ಟು ಯಾವುದೂ ಇಲ್ಲ. ಒಂದೇ ರೀತಿ ಏಕಧಾಟಿ ಏಕರೂಪದಲ್ಲಿ ಆಚಾರ್ಯರ ಭಾಷ್ಯ ಇರಲಿ. ಏವಂ ಪ್ರಾಪ್ತೆ ಬ್ರೂಮಃ ಏಕೈವ ಇಯಂ ಸತ್ಯವಿದ್ಯಾ ಇತಿ. ಇದು ಸಮಾಸ ವ್ಯಾಸ ಪದ್ಧತಿ. ಏನು ನಿರ್ಣಯ ಮುಂಚೆ ಹೇಳಿಬಿಟ್ರು, ಯಾವುದರಿಂದ, ಸಮಾಸ ರೂಪದಿಂದ. ಏನು ಸಂಕ್ಷೇಪವಾಗಿ ಒಂದೇ ವಾಕ್ಯ ಹೇಳ್ಬಿಟ್ರು, ಇಲ್ಲಪ್ಪ ಇದು ಎರಡಲ್ಲ, ಫಲ ಬೇರೆ ಬೇರೆ ಇರಬಹುದು, ಆದರೂ ಕೂಡ ಇದು ಎರಡು ವಿದ್ಯೆ ಎರಡು ಉಪಾಸನೆ ಅಂತ ಅಲ್ಲ. ಮತ್ತೇನು, ಏಕಾಯೇವ ಇಯಂ ಸತ್ಯವಿದ್ಯಾ, ಈ ಸತ್ಯವಿದ್ಯೆ ಅಂತ ಹೇಳಿದ್ದಾರಲ್ಲ ಇದು ಒಂದೇ. ಯಾಕೆ, ಏನು ಕಾರಣ ಅಂದ್ರೆ ಮುಂಚೆ ಕಾರಣ ಹೇಳ್ತಾ ಇದ್ದಾರೆ. ಸದ್ಯ ತತ್ ಸತ್ಯಂ ಇತಿ ಪ್ರಕೃತಾಕರ್ಷಣಾತ್. ನೋಡಿ,
ಮೊದಲು ಹೇಳಿದ್ರು ತಯೋಹೈತಂ ಮಹಾಧ್ಯಕ್ಷಂ ಅಂತ ಪ್ರಾರಂಭ ಮಾಡಿ ಆ ಯಾವನು ಸತ್ಯ ಬ್ರಹ್ಮವನ್ನು ಹೇಳಿದ್ದರೋ ಅದನ್ನೇ ಮುಂದಿನ 5ನೆಯ ಬ್ರಾಹ್ಮಣದಲ್ಲೂ ಕೂಡ ತದ್ಯತ್ ತತ್ ಸತ್ಯಂ ಅಂತ ಹೇಳಿದ್ದಾರೆ. ತದ್ಯತ್ ಅಂದ್ರೇನು? ಯಾವ ಅದನ್ನು ನಾವು ಹಿಂದೆ ಹೇಳಿದ್ವಲ್ಲ ಅದು ಅಂತ. ಹಿಂದೆ ಹೇಳಿದ ಯಾವ ಒಂದು ತತ್ವ ಹೇಳಿದ್ವಲ್ಲ ಅದೇ ಸತ್ಯಂ, ಇಲ್ಲೂ ಹೇಳಿರ್ತಕ್ಕಂಥದ್ದು ಅಂತ ಕಂಠೋಕ್ತವಾಗಿ ಹೇಳಿಬಿಟ್ಟಿದ್ದಾರೆ. ತದ್ಯತ್ ತತ್ ಸತ್ಯಂ ಅಂತ ಹೇಳಿದ್ದಾರೆ. ಅಲ್ಲಿ ಹೇಳಿರುವುದನ್ನೇ, ಅಲ್ಲಿ ಹೇಳಿರುವುದೇ ಅದೇ ತತ್ವವೇ ಇಲ್ಲಿಯೂ ಕೂಡ ಹೇಳಿದೆ ಎಂಬುದಾಗಿ ಹೇಳಿದ್ದಾರೆ. ಆದ್ದರಿಂದ ಪ್ರಕೃತ ಆಕರ್ಷಣ, ಪ್ರಕೃತವಾದದ್ದು ಯಾವುದು? ಇದು ಸತ್ಯವಿದ್ಯೆ. ಹಿಂದೆ ಹೇಳಿದ 4ನೇ ಬ್ರಾಹ್ಮಣದಲ್ಲಿ ಅದನ್ನೇ ಇಲ್ಲಿ ಎಳೆದು ತಂದು ಹೇಳಿರುವುದರಿಂದ ಅದನ್ನೇ ಎಳೆದುಕೊಂಡು ತಗೊಂಬಂದು ಹೇಳಿದ್ದಾರೆ. ತದ್ಯತ್ ಸತ್ಯಂ, ಅದೇ ಯಾವ ನಾವು ಹಿಂದೆ ಹೇಳಿದ್ವಲ್ಲ ಅದೇ. ಯತ್ ಯಾವುದನ್ನು ನಾವು ಹೇಳಿದ್ವಲ್ಲ ತದೇವ ಸತ್ಯಂ, ಸತ್ಯವಾಗಿದೆ ಅಂತ ಇಲ್ಲಿ ಹೇಳಿದ್ದಾರೆ. ಪ್ರಕೃತಾಕರ್ಷಣಂ. ಇಲ್ಲಿ ಒಂದು ಇದನ್ನು ಹೇಳಿಬಿಟ್ಟಿದ್ದ ಪೂರ್ವ ಪಕ್ಷಿ ಒಂದು, ಅಲ್ಲ ಸ್ವಾಮಿ ನಾವು ಹೇಳಿದ್ವಲ್ಲ ಇದಕ್ಕೆ ಸಮಾಧಾನನ, ಸರಿ ಪ್ರಕೃತಾಕರ್ಷಣ ಸರಿಯಾಗಿದೆ, ನಾವು ಅದಕ್ಕೆ ಸಮಾಧಾನ ಹೇಳಿದ್ವಲ್ಲ, ಆದರೂ ಕೂಡ ಇದು ವಿದ್ಯೆಗಳು ಬೇರೆ ಬೇರೆ ಅಂತ ಹೇಳಿದ್ವಲ್ಲ ನಾವು. ಏನಪ್ಪ ಹೇಳಿದ್ದೆ ನೀನು? ಹಿಂದೆ ಹೇಳಿದ್ದೆ ಸ್ವಾಮಿ ಪ್ರಕೃತ ಆಕರ್ಷಣ ಅಂತೂ ಉಪಾಸ್ಯೈಕತ್ವಾತ್ ಅಂತ ಹೇಳಿದ್ವಿ ನಾವು. ಇಲ್ಲಿ ನಾನು ವಿದ್ಯಾಭೇದೇಪಿ ಪ್ರಕೃತ ಆಕರ್ಷಣಂ ಉಪಾಸ್ಯೈಕತ್ವಾತ್ ಉಪಪದ್ಯತೆ ಇತ್ಯುಕ್ತಂ. ವಿದ್ಯಾಭೇದ ಇರಬಹುದು, ಒಂದು ಪಕ್ಷ ವಿದ್ಯಾಭೇದ ಇದ್ದರೂ ಕೂಡ ಉಪಾಸ್ಯೈಕತ್ವಾತ್, ಉಪಾಸ್ಯ ತತ್ವ ಒಂದೇ ಆಗಿಬಿಟ್ಟರೆ ಏನಾಗುತ್ತೆ? ವಿದ್ಯಾಭೇದೇಪಿ, ಆವಾಗ ಒಂದು ಅಂತ ತಿಳಿ. ಇಲ್ಲಿ ಹೇಳಿರತಕ್ಕಂಥದ್ದು ಅದಕ್ಕೋಸ್ಕರನೇ ತದ್ಯತ್ ಸತ್ ಸತ್ಯಂ ಅಂತ. ಯಾವ ಆ ಹಿಂದೆ ಹೇಳಿದ್ದನ್ನೇ ಇಲ್ಲಿ ಹೇಳ್ತಾ ಇದ್ದೇವೆ ಸತ್ಯ ಅಂತ ಹೇಳಿದ್ದಾರಲ್ಲ, ಇದು ಆ ಹಿಂದೆ ಹೇಳಿದ್ದನ್ನೇ ಇಲ್ಲಿ ಎಳೆದುಕೊಂಡು ಬಂದಿದ್ದೇವೆ ಹೇಳಿದ್ದೇವೆ ಅಂತ ಅಲ್ಲ ಸ್ವಾಮಿ. ಮತ್ತೇನಪ್ಪ ಅಂತಂದ್ರೆ ಈ ಒಂದು ಉಪಾಸ್ಯೈಕತ್ವಾತ್, ಉಪಾಸ್ಯ ತತ್ವ ಒಂದೇ ಆಗಿದೆ ಸತ್ಯ ಬ್ರಹ್ಮ. ಆದ್ದರಿಂದ ಇಲ್ಲಿ ಈ ವಾಕ್ಯ ಹೇಳಿದ್ದಾರೆ ಅಷ್ಟೆ. ಉಪಾಸ್ಯ ತತ್ವ ಒಂದೇ ಆಗಿರೋದ್ರಿಂದ ನೋಡಿ ಆ ಹಿಂದೆ ಹೇಳಿದ್ದೇವಲ್ಲ ಅದನ್ನೇ ಇಲ್ಲಿ ಅಂತ ಮತ್ತೊಂದು ಹೇಳಿದ್ದಾರೆ ಅಷ್ಟೇ ಹೊರತು, ಯಾಕೆ? ತತ್ವ ಉಪಾಸ್ಯ ಒಂದೇ ಆದ್ದರಿಂದ ಹೇಳಿದ್ದಾರೆ ಅಷ್ಟೇ ಅಂತ ನಾವು ಹೇಳಿದ್ವಲ್ಲ ಸ್ವಾಮಿ. ಅಂದ್ರೆ ನೈತದೇವಂ, ಇಲ್ಲಪ್ಪ ಅದು ಸರಿ ಇಲ್ಲ. ಏನದು ಅಂತಂದ್ರೆ ಯತ್ರತೋ ವಿಸ್ಪಷ್ಟಾತ್ ಕಾರಣಾಂತರಾತ್ ವಿದ್ಯಾಭೇದ ಪ್ರತೀಯತೆ ತತ್ರ ಏತದೇವಂ ಸ್ಯಾತ್. ಎಲ್ಲಿ ವಿಸ್ಪಷ್ಟಾತ್ ಅತ್ಯಂತ ಸ್ಪಷ್ಟವಾಗಿ ಕಂಠೋಕ್ತವಾಗಿ ಮತ್ತೆ ನಿರ್ಣಾಯಕವಾಗಿ ಒಂದು ಯಾವುದು ಬೇರೆಯ ಒಂದು ಕಾರಣದಿಂದ ವಿದ್ಯಾಭೇದ, ವಿದ್ಯಾ ಉಪಾಸನೆ ಭೇದ ಅಂದರೆ ಉಪಾಸನಾ ಪ್ರಕಾರದಲ್ಲಿ ಭೇದ ಹೇಳಿದಾಗ ನೋಡಿ, ಈ ಉಪಾಸನೆ ಹೀಗೆ ಆ ಉಪಾಸನೆ ಹಾಗೆ ಅಂತ ಉಪಾಸನೆಯಲ್ಲಿ ಭೇದವನ್ನು ಹೇಳಿದಾಗ ಆಗ ಈ ನೀವು ಹೇಳಿದ ಹಾಗೆ ವಿಚಾರ ಮಾಡಿ ಬೇಕಾದರೆ ಇಲ್ಲ ಎಲ್ಲ ಹೇಳಿದ್ರು ಒಂದೇ ಅಂತ ಇಟ್ಕೋಬಹುದು. ಆದರೆ ಇಲ್ಲಿ ಏನಾಗಿದೆ? ಅತ್ರತು ಉಭಯಥಾ ಸಂಭವೇ ತದ್ಯತ್ ತತ್ ಸತ್ಯಂ ಇತಿ ಪ್ರಕೃತಾಕರ್ಷಣಾತ್. ಇಲ್ಲಿ ಉಭಯಥಾ ಅದೇನು? ಎರಡೂ ಕಡೆಯಿಂದ, ಎರಡೂ ದೃಷ್ಟಿಯಿಂದ, ಎರಡೂ ಕಡೆಯಲ್ಲಿ, ಎಲ್ಲಿ? 4ನೇ ಬ್ರಾಹ್ಮಣ ಹೇಳಿರ್ತಕ್ಕಂತಹ ತಯೋಹೈತಂ ಮಹಾಧ್ಯಕ್ಷಮರ ಶುರು ಮಾಡಿ ಹೇಳಿದ್ದಲ್ಲ ಸತ್ಯ ಅಂದ್ರ ಅದೇನದು? ಅಲ್ಲೇನೆ ಹಿಂದಿನ ಒಂದು ಇದರಲ್ಲಿ ಹೇಳಿದ್ರು. ಏನು ಅಂತಂದ್ರೆ ನೋಡಿ, ತದ್ವೈ ತದೇತದೇವ ತದಾಸ, ಏನಂತ? ಸತ್ಯಮೇವ ಅಂತ ಹೇಳಿ ಅದೇ ತಯೋಹೈತಂ ಮಹಾಧ್ಯಕ್ಷಂ ಪ್ರಥಮಜಂ ವೇದ ಸತ್ಯಂ ಬ್ರಹ್ಮೇತಿ ಅಂತ ಹೇಳಿ ಅದಕ್ಕೆ ಫಲವನ್ನು ಹೇಳಿದ್ದಲ್ಲಿ
ಹೌದ್ ತಾನೆ? ಹಾಗಾಗಿ ಏನಾಗಿದೆ ಇಲ್ಲಿ ಯಥ ಉಭಯಥಾ ಇಲ್ಲೂ ಅದನ್ನೇ ತದ್ಯತ್ ಸತ್ಯಂ ಅಂತ ಹೇಳಿ ಪ್ರಕೃತ ಆಕರ್ಷಣಾತ್ ಆ ಹಿಂದೆ ಹೇಳಿದ್ದನ್ನೇ ಇಲ್ಲಿ ತಂದಿರುವುದರಿಂದ ಪೂರ್ವ ವಿದ್ಯಾ ಸಂಬದ್ಧಮೇವ ಸತ್ಯಂ ಅಂದ್ರೇನು, ಹಿಂದೆ ಯಾವ ವಿದ್ಯೆಯನ್ನ ಕುರಿತು ಹೇಳಿದ್ದರೋ, ಸತ್ಯವಿದ್ಯೆ ಇದೆಯಲ್ಲ ಅದನ್ನು ಹೇಳಿದ್ದರೋ ಅದೇ ಸತ್ಯವಿದ್ಯೆಯನ್ನ ಉತ್ತರತ್ರ ಆಕರ್ಷ್ಯತೆ, ಮುಂದೆಯೂ ಕೂಡ ಎಳೆದುಕೊಂಡು ಬಂದು ಅದೇ ವಿದ್ಯೆಯನ್ನೇ ಹೇಳಿದ್ದಾರೆ. ಬೇರೆ ವಿದ್ಯೆ ಅಲ್ಲ, ವಿದ್ಯಾಭೇದ ಇಲ್ಲ. ಇಲ್ಲಿ ವಿದ್ಯಾಭೇದವಾಗಿದ್ದರೆ ನೀನು ಹೇಳ್ತಕ್ಕಂಥ ಒಂದು ನಿಯಮ ಸಿದ್ಧಾಂತ ಒಪ್ಪಬಹುದಾಗಿತ್ತು. ಆದರೆ ಇಲ್ಲಿ ಏನಾಗಿದೆ, ಇಲ್ಲಿ ಉಪಾಸನೆ ಬೇರೆ ಅಲ್ವೇ ಇಲ್ಲ, ಒಂದೇ ಉಪಾಸನೆ. ಪೂರ್ವಸ ವಿದ್ಯಾ ಸಂಬದ್ಧಮೇವ ಸತ್ಯಂ ಉತ್ತರತ್ರ, ಹಿಂದೆ ಹೇಳಿದ ಉಪಾಸನೆ ಇಲ್ಲಿ ಬಂದು ಹೇಳಿದ್ದಾರಷ್ಟೆ. ತದ್ಯತ್ ಸತ್ಯಂ ಅಂತ ಇತಿ ಏಕವಿದ್ಯಾತ್ವ ನಿಶ್ಚಯ. ಹೀಗೆ ಏನು ನಿಶ್ಚಯವಾಯಿತಿಲ್ಲಿ? ಏಕವಿದ್ಯಾ, ಇವೆರಡೂ ಕೂಡ ಎರಡೂ ಕಡೆಯಲ್ಲಿ ಹೇಳಿರತಕ್ಕಂಥದ್ದು ಒಂದೇ ವಿದ್ಯೆ ಎಂಬುದಾಗಿ ನಿಶ್ಚಯವಾಗುತ್ತದೆ. ಸರಿ, ಆಯಿತು ಸ್ವಾಮಿ, ಆಯಿತು. ಸರ್ ಏನು ವಿದ್ಯಾಭೇದ ಇದ್ದಾಗ ನಾವು ಹೇಳಿದ್ ಸರಿ, ಇಲ್ಲಿ ವಿದ್ಯೈಕತ್ವ ಅಂತ ಹೇಳಿದಿರಿ, ನೀವು ಹೇಳಿದ್ರಿ ಇಲ್ಲ ಇಲ್ಲ ಅದೇ ಸರ್, ಆಯಿತು. ಆದರೆ ಏನಪ್ಪ, ಆದರೆ ನಾವು ಹೇಳಿದ್ವಲ್ಲ ಇನ್ನೊಂದು ಕಾರಣವನ್ನು ನಾವು ಹೇಳಿದ್ವಿ. ಯಾವುದು? ವಿದ್ಯಾಭೇದ ಅನ್ನೋದಕ್ಕೆ. ನೀವು ಇಲ್ಲಿ ಹೇಳ್ಬಿಟ್ಟು ಇಲ್ಲ ಅದೇ ವಿದ್ಯೆ ಅಲ್ಲಿದೆ ಇಲ್ಲಿ ಜನ ತಗೊಂಡು ತಗೊಂಬಂದಿದ್ದಾರೆ ಅಂತ ಹೇಳ್ಬಿಟ್ರಿ. ಆಯಿತು, ಎಲ್ಲಿಂದ ಯಾವುದರ ಬಲದಿಂದ ನೀವು ಹೇಳಿದ್ರಿ? ಆ ಉಪನಿಷತ್ ವಾಕ್ಯಗಳ ಬಲದಿಂದ ಹೇಳಿದ್ರಿ. ತದ್ಯತ್ ಸತ್ಯಂ ಅಂತ ಹೇಳಿದ್ದಾರೆ ಅಂತ ಹೇಳಿ ಆ ಹಿಂದಿನದೆಲ್ಲ ಪರಾಮರ್ಶವಾಗಿ ಹೇಳಿದ್ರಿ. ಸರಿ ಸ್ವಾಮಿ, ಆದರೆ ನಾವು ಇನ್ನೊಂದು ಅಂಶವನ್ನು ಹೇಳಿದ್ದೆವು. ಏನಪ್ಪ, ಯಾವ ಅಂಶ ಅದು ಅಂದ್ರೆ, ನೋಡಿ ಸ್ವಾಮಿ, ಉಪನಿಷತ್ತುಗಳಲ್ಲಿ ಉಪನಿಷತ್ತಿನಲ್ಲಿ ಒಂದೇ ಉಪನಿಷತ್ತು ಹೇಳಿರ್ತಕ್ಕಂಥದ್ದು 4ನೇ ಬ್ರಾಹ್ಮಣ 5ನೇ ಬ್ರಾಹ್ಮಣ. ಉಪನಿಷತ್ತಿನಲ್ಲಿ ಬೃಹದಾರಣ್ಯಕದಲ್ಲಿ ಏನು ಹೇಳಿದ್ದಾರೆ? ಯದ್ಯಪಿ ಇದು ಎರಡೂ ಒಂದೇ ಉಪಾಸ, ಎರಡೂ ಕಡೆ ಹೇಳ್ತಕ್ಕಂಥದ್ದು ಅಂತ ಇಟ್ಕೊಂಡು ಆಯ್ತು ಬಿಡಿ. ಆದರೆ ಕಂಠೋಕ್ತವಾಗಿ ಏನು ಹೇಳಿದ್ದಾರೆ? ಅಲ್ಲಿ ಫಲವನ್ನು ಹೇಳಿದ್ದಾರೆ ಎರಡಕ್ಕೂ ಕೂಡ. ಹೌದು ತಾನೆ? ಎರಡಕ್ಕೂ ಫಲವನ್ನು ಹೇಳಿದ್ದಾರೆ. ಹೌದಪ್ಪ, ಹೇಳಿದ್ದಾರೆ. ಏನು ಹೇಳಿದ್ದಾರೆ ಸ್ವಾಮಿ? ಆಯ್ತಪ್ಪ, ನೀನೇ ಹೇಳು ಏನು ಹೇಳಿದ್ದಾರೆ ಅಂತ. ನೋಡಿ, ಹೇಳ್ತೇವೆ ನೋಡಿ. ಜಯತಿ ಇಮಾನ್ ಲೋಕಾನ್ ಜಿತ ಇನ್ವಸ ವಸತ್ ಅಂತ ಹೇಳಿದ್ದಾರೆ. ಎಲ್ಲಿ? ಮೊದಲನೆಯದಾಗಿ ಈ ಸತ್ಯ ಬ್ರಹ್ಮನ್ ಹೇಳಿದ್ದಲ್ಲ, ತದ್ಯತ್ ಮಹಾಧ್ಯಕ್ಷಂ ಅಂತ, ಅಲ್ಲಿ ಆ ಪ್ರಕರಣದಲ್ಲಿ ಈ ಫಲವನ್ನು ಹೇಳಿದ್ದಾರೆ. ಏನು? ಈ ಲೋಕಗಳನ್ನು ಜಯಿಸುತ್ತಾನೆ, ಮತ್ತೇನು, ಅವರ ಶತ್ರುಗಳೆಲ್ಲವೂ ಕೂಡ ಜಿತರಾಗಿ ಅಸತ್ತಾಗಿ ಬಿಡುತ್ತಾರೆ ಅಂತ ಫಲವನ್ನು ಹೇಳಿದ್ದಾರೆ. ಮತ್ತೆ ಈ ಮುಂದೆ ಈ 5ನೆಯ ಬ್ರಾಹ್ಮಣದಲ್ಲಿ ಇದೆಯಲ್ಲ, ಅಲ್ಲೂ ಕೂಡ ಸತ್ಯವಿದ್ಯೆ. ಒಂದನ್ನೇ ಇದು ಎರಡು ಒಂದೇ ಅಂದ್ರೆ ಸರಿ. ನೋಡಿ, ಇಲ್ಲಿ ಏನು ಫಲ ಹೇಳಿದ್ದಾರೆ ಅಂತಂದ್ರೆ, ಇಲ್ಲಿ ಹಂತಿ ಪಾಪ್ಮಾನಂ ಜಹಾತಿ ಚ ಯ ಏವಂ ವೇದ ಅಂತ ಹೇಳಿದ್ದಾರೆ. ಹಂತಿ ಪಾಪ್ಮಾನಂ ಜಹಾತಿ ಚ ಅಂದ್ರೇನು? ಇವನು ಪಾಪಗಳೆಲ್ಲವನ್ನೂ ಕೂಡ ಹಂತಿ ನಿವಾರಿಸಿಕೊಂಡವನಾಗಿ ಏನಾಗುತ್ತೆ, ಎಲ್ಲವನ್ನು ಬಿಡುತ್ತಾನೆ ಅಂತ ಅಲ್ಲಿ ಹೇಳಿದ್ದಾರೆ. ಅಲ್ಲಿ ಲೋಕಗಳನ್ನು ಜಯಿಸ್ತಾನೆ ಅಂತ ಅಲ್ಲಿ ಹೇಳಿದ್ದಾರೆ ಫಲ. ಇಲ್ಲಿ ಈ ಪಾಪಗಳನ್ನ, ಪಾಪ ಪುಣ್ಯಗಳನ್ನು ತೆಗೆದುಕೊಂಡು ಪಾಪಗಳನ್ನೆಲ್ಲ ನಾಶ ಮಾಡಿಕೊಂಡು ಬಿಡುತ್ತಾನೆ ಅಂತ ಇಲ್ಲಿ ಹೇಳಿದ್ದಾರೆ. ಯಾವಾಗ ಫಲ ಎರಡಾಯಿತೋ ಆಗ ಏನಾಗಿದೆ? ಉಪಾಸನೆಯು ಬೇರೆ,
ಇವನು ಈ ಫಲಕ್ಕಾಗಿ ಉಪಾಸನೆ ಇದು ಹೇಳಿರ್ತಕ್ಕಂಥದ್ದು, ಅದು ಆ ಫಲಕ್ಕಾಗಿ ಹೇಳಿರ್ತಕ್ಕಂಥ ಉಪಾಸನೆ ಸ್ವಾಮಿ. ಇದನ್ನ ನಾವು ಹೇಳಿದ್ವಲ್ಲ, ನಾವು ಇದನ್ನ ಆ ಕಾರಣವನ್ನ ಕೊಟ್ಟು ಹೇಳಿದ್ವಿ. ಒಂದು ದೃಷ್ಟಾಂತ ನಮ್ಮನ್ನು ಹೇಳಿತ್ತಲ್ಲ, ಇಲ್ಲಿ ಬಂದಿಲ್ಲ, ಇನ್ನೊಂದು ಕಡೆ ಹೇಳಿದ್ದಾರೆ ಇದೇ ಬೃಹದಾರಣ್ಯಕದಲ್ಲಿ, ಅಲ್ಲಿ ಬೇರೆ ದೃಷ್ಟಾಂತ ಹೇಳಿದ್ದಾರೆ. ಇನ್ನು ನಾವು ಹೇಳಿದ್ದು ರಾಮ ಅಂತ ತಗೊಂಡು ಅವನಿಂದ ಏನು ಫಲವಾಗುತ್ತೆ, ಇವನಿಂದ ಏನು ಫಲವಾಗುತ್ತೆ, ಫಲ ಬೇರೆ ಇದ್ರೆ ಇಬ್ಬರು ರಾಮರು ಬೇರೆ ಅಂತ ಆಯ್ತು. ಇದು ಲೋಕಾರೂಢಿ ಹೇಳಿದ್ವಲ್ಲ ಅಂತ ಹೇಳ್ದ. ಯತ್ ಪುನರುಕ್ತಂ ಫಲಾಂತರ ಶ್ರವಣ ವಿದ್ಯಾಂತರ ಮಿತಿ. ಸ್ವಾಮಿ ನಾವು ಹೇಳಿದ್ವಲ್ಲ, ಫಲಾಂತರ ಶ್ರವಣ ಅಂದ್ರೆ ಎರಡೂ ಕಡೆ ಬೇರೆ ಬೇರೆಯ ಫಲಗಳನ್ನು ಹೇಳಿರುವುದರಿಂದ, ಫಲ ಗೊತ್ತಾಯ್ತಲ್ಲ, ಒಂದ್ ಕಡೆ ಜೈತಿಮಾನ್ ಲೋಕಾನು, ಇನ್ನೊಂದು ಕಡೆ ಹಂತಿ ಪಾಪ್ಮಾನಂ, ಎರಡು ಬೇರೆ ಬೇರೆ ಫಲವನ್ನು ಹೇಳಿರೋದ್ರಿಂದ ವಿದ್ಯಾಂತರ, ಇದು ಬೇರೆ ಬೇರೆ ವಿದ್ಯೆ ಅಂತ ನಾವು ಹೇಳಿದ್ವಲ್ಲ ಸ್ವಾಮಿ. ಅಂದ್ರೆ ಅತ್ರೋಚ್ಯತೆ ಹೇಳಿದ್ಯಪ್ಪ, ಅದಕ್ಕೆ ನಾವು ಈಗ ಸಮಾಧಾನವನ್ನು ಹೇಳುತ್ತೇವೆ, ನಿನ್ನ ಶಂಕೆಗೆ ಸಮಾಧಾನವನ್ನು ಹೇಳುತ್ತೇವೆ ಅಂತ ಹೇಳ. ಏನು? ತಸ್ಯೋಪನಿಷತ್ ಅಹರಹಮಿತಿ ಚ ಅಂಗಾಂತರೋಪದೇಶಸ್ಯ ಸ್ಥಾವಕಮಿದಂ ಫಲಾಂತರಶ್ರವಣಂ ಇತಿ ಅದೋಷಃ. ಇಲ್ಲಿ ನೋಡಪ್ಪ, 2ನೇ 5ನೇ ಬ್ರಾಹ್ಮಣದಲ್ಲಿ ಏನು ಹೇಳಿದ್ದಾರೆ ಅಲ್ಲಿ ನೋಡಿ. ಅವನು ವಿಷಯವಾಕ್ಯದಲ್ಲಿ ಹೇಳಿದ್ದ, ಅಲ್ಲಿ ಏನು ಹೇಳಿದ್ದಾರೆ? ಯಯೇಷ ಏತಸ್ಮಿನ್ ಮಂಡಲೆ ಪುರುಷ ಯಶ್ಚಾಯಂ ದಕ್ಷಿಣೇ ಅಕ್ಷನ್ ಪುರುಷ ಅಂತ ಹೇಳಿದ್ದಾರೆ. ಹೌದ್ ತಾನೆ? ಅಲ್ಲಿ ಈ ಆದಿದೈವಿಕವಾಗಿ ಆದಿತ್ಯ ಮಂಡಲದಲ್ಲಿ ಯಾವನಿದ್ದಾನೋ ಪುರುಷ ಅಂತ, ಅವನೇ ಈ ಆಧ್ಯಾತ್ಮಿಕವಾಗಿ ನಮ್ಮಲ್ಲಿ ಬಲಗಣ್ಣಿನಲ್ಲಿ ಇದ್ದಾನೆ, ಅವನೇ ಅಂತ ಹೇಳಿ ಅಲ್ಲಿ ಏನ್ ಮಾಡಿದ್ರು? ಆ ಆದಿದೈವಿಕವಾಗಿ ಇರತಕ್ಕಂತಹ ಆದಿತ್ಯ ಮಂಡಲದಲ್ಲಿದ್ದಾನಲ್ಲ ಪುರುಷ, ಅವನಿಗೆ ಅಹಹ ಅಂತ ಹೇಳಿ, ಅಹಹ ಅಂದ್ರೇನು? ಅವನು ಹಗಲು ಆದಿತ್ಯ ಮಂಡಲದಲ್ಲಿದ್ದಾನೆ, ಬೆಳಕಿನ ಸ್ವಭಾವ, ಪ್ರಕಾಶ ಸ್ವರೂಪ, ಅವನು ಹಗಲು ಅಂತ ಹೇಳಿ ಈ ನನ್ನಲ್ಲಿ ಇದ್ದಾನಲ್ಲ, ಯಾವುದು ಆಧ್ಯಾತ್ಮಿಕವಾಗಿ ಬಲಗಣ್ಣಿನಲ್ಲಿ ಇದ್ದಾನೆ ಅಂತ ಹೇಳಿದ್ರಲ್ಲ, ಅದನ್ನ ಅಹಂ ಅಂತ ಹೇಳಿದ್ರು. ಅಹರಹಮಿತಿ ಅಹಹ ಅಹಂ ಇತಿ ಹೀಗೆ ಹೇಳಿ ಅವನನ್ನ ಹಗಲು ಅಂತ ಅಲ್ಲಿ ಹೇಳಿದ್ರು, ಅದನ್ನೇ ಇಲ್ಲಿ ಅಹಂ ಅಂತ ಹೇಳಿದ್ರು. ದಕ್ಷಿಣ ಅಕ್ಷರ ಪುರುಷ ಇರುವ ಆಧ್ಯಾತ್ಮಿಕವಾಗಿರುವವನಿಗೆ ಅಂತ ಹೇಳಿ ಇತಿ ಅಂಗಾಂತರೋಪದೇಶಸ್ಯ, ಹೀಗೆ ಅಂಗಾಂತರ ಬೇರೆಯ ಒಂದು ಅಂಗಗಳಲ್ಲಿರತಕ್ಕಂತಹ ಉಪದೇಶ ಹೇಳಿ ಅಲ್ಲಿದ್ದಾನೆ ಇಲ್ಲಿ ಹೇಳಿದ್ರಲ್ಲ, ಅದು ಸ್ಥಾವಕಮಿದಂ, ಇದು ಕೇವಲ ಸ್ತುತಿಗೋಸ್ಕರವಾಗಿ, ಹೊಗಳುವಿಕೆಗೋಸ್ಕರವಾಗಿ ಮತ್ತೆ ವೈಭವೀಕರಿಸುವುದಕ್ಕಾಗಿ ಹೇಳಿದ ಮಾತು, ಎರಡು ಬೇರೆ ಬೇರೆ ಅಲ್ಲ. ಹಾಗಾಗಿ ಏನಾಗಿದೆ? ಫಲಾಂತರ ಶ್ರವಣಂ, ಇದು ಫಲಾಂತರ ಹೇಳಿದ್ದಾರೆ ಇಲ್ಲಿ. ಇಲ್ಲಿ ಮೊದಲನೆಯದಕ್ಕೆ ಅವರು ಇಮಾನ್ ಲೋಕಾನ್ ಜಯತಿ ಅಂತ ಹೇಳಿದ್ರು. ಇಲ್ಲಿ ಎಲ್ಲ ಪಾಪಗಳನ್ನು ಹೊಡೆದು ಹಾಕುತ್ತಾರೆ, ನಿವಾರಿಸಿಕೊಂಡು ಬೇರೆ ಫಲ ಹೇಳಿದ್ರಲ್ಲ, ಇಷ್ಟೇ ಬೇರೆ ಫಲ ಹೇಳ್ತಕ್ಕಂಥದ್ದು ಇದಕ್ಕೋಸ್ಕರ. ಯಾಕೆ? ಆಧ್ಯಾತ್ಮಿಕವಾಗಿ ಅಹಂ ಅಂತ ಹೇಳಿದ್ದಾರೆ, ಆದಿ ದೈವಿಕವಾಗಿ ಅಹಹ ಅಂತ ಹೇಳಿದ್ದಾರೆ. ಅಂದ್ರೇನು? ಎರಡೂ ಒಂದೇ ಆದರೂ ಕೂಡ ಆಧ್ಯಾತ್ಮಿಕ ಮತ್ತೆ ಆದಿದೈವಿಕ ಎಂಬ ಭೇದದಿಂದ ಏನಂತ ಹೇಳಿದ್ದಾರೆ? ಈ ಫಲಭೇದವನ್ನು ಹೇಳಿದ್ದಾರೆ ಅಷ್ಟೇ. ಹಾಗಾಗಿ ದೋಷವೇನೂ ಇಲ್ಲ ಅಂತ ಹೇಳಿ, ಅಪಿಚ ಅರ್ಥವಾದ ದೇವ ಫಲೇ ಕಲ್ಪಯಿತವ್ಯೇ ಸತಿ ವಿದ್ಯೈಕತ್ವೇ ಚ ಅವಯವೇಶು ಶ್ರೂಯಮಾಣಾನಿ ಬಹೂನ್ಯಪಿ ಫಲಾನಿ ಅವಯವಿನ್ಯಾಮೇವ ವಿದ್ಯಾಯಾಮ್ ಉಪಸಂಹರ್ತವ್ಯಾನಿ ಭವಂತಿ. ಹೀಗೆ ಏನಾಗಿದೆ?
ಈ ಒಂದು ಅರ್ಥವಾದದಿಂದ ಇವೆಲ್ಲ ಸ್ಥಾವಕ, ಹೊಗಳುವಿಕೆ, ಅರ್ಥವಾದ ಓದ್ತಾನೆ. ಆದ್ದರಿಂದ ಈ ಒಂದು ಫಲವನ್ನೆಲ್ಲ ನಾವು ಹೇಳಿದ್ದಾರೆ. ಇದೇನಾಗುತ್ತೆ ಅಂದರೆ ಇದು ವಿದ್ಯೈಕತ್ವೆ. ಯಾವಾಗ ವಿದ್ಯೆ ಒಂದೇ ಅಂತ ಆಗುತ್ತೋ ಆವಾಗ ಅವಯವೇಶು, ಒಂದು ಅವಯವ ಅಂದರೆ ಎಲ್ಲೋ ಒಂದು ಕಡೆ ಕಾರಣದಲ್ಲಿ ಹೇಳಿರತಕ್ಕಂತಹ ಒಂದು ಕೆಲವು ಗುಣಗಳನ್ನು, ಆ ಫಲಗಳನ್ನು, ಅದನ್ನು ಏನು ಮಾಡಬೇಕು, ಅವಯವಿನ್ಯಾಮೇವ. ಇಲ್ಲಿಯೂ ಕೂಡ ಅವಯವ ಅವಯವಿ, ಒಂದು ಕಾರಣ ಒಂದು ಕಾರ್ಯ, ಈ ಎರಡೂ ಕಡೆಗಳಲ್ಲಿ ನಾವು ಹೊಂದಿಸಿ ಸೇರಿಸಿಕೊಳ್ಳಬೇಕು. ಅಲ್ಲಿಂದ ಇಲ್ಲಿಂದ ಉಪಸಂಹಾರ ಮಾಡಿಕೊಳ್ಬೇಕು. ಹಾಗೆ ಅಂತ ಹೇಳಿ, ಯಾಕೆ ಇದು ಅವಯವ ಅವಯವಿ ಭಾವ, ವಿದ್ಯೆ ಒಂದೇ ಆಗಿರೋದ್ರಿಂದ ಅದಿರೋದ್ರಿಂದ ಸೇರ್ಕೊಳ್ಬೇಕಷ್ಟೆ. ಮತ್ತೆ ಫಲಾಂತರ ಶ್ರವಣ ಹೇಳಿರ್ತಕ್ಕಂಥದ್ದು ಇದಕ್ಕೋಸ್ಕರ. ಯಾವುದನ್ನ ಆದಿ ದೈವಿಕ ಆದಿ ಭೌತಿಕ ಎಂಬುದಾಗಿ ಬೇರೆ ಬೇರೆಯಾಗಿ ಹೇಳಿ, ಮತ್ತೆ ಅವನೇ ಆ ಪುರುಷನೇ ಇವನು ಅಲ್ಲಿದ್ದಾನಲ್ಲ ಇವನು. ಆದ್ದರಿಂದ ಇಲ್ಲಿ ಈ ಫಲವನ್ನು ಹೇಳಿದ್ದಾರೆ ಅಷ್ಟೇ ಹೊರತು ಇಲ್ಲಿ ಯಾವ ವಿದ್ಯಾಭೇದ ಅಂತಕ್ಕಂಥದ್ದು ಇಲ್ಲ, ವಿದ್ಯೈಕತ್ವ ಅಂತಲೇ ಇರೋದು ಅಂತ ಸಿದ್ಧ ಮಾಡಿದ್ರು. ಮತ್ತೆ ತಸ್ಮಾತ್ ಸೈವೇಯಂ ಏಕಾ ಸತ್ಯ ವಿದ್ಯಾ, ಇದು ನಿರ್ಣಯ ಮಾಡೋದು. ಆದ್ದರಿಂದ ಸೈವೇಯಂ ಸಾ ಏವ ಇಯಂ ಏಕಾ ಸತ್ಯ ವಿದ್ಯಾ, ಇದು ಈ ಸತ್ಯವಿದ್ಯೆ ಅಂತ ಇದೆಯಲ್ಲ ಇದು ಒಂದೇ. ತೇನ ತೇನ ವಿಶೇಷಣೋಪೇತ ಆಮ್ನಾಥ, ಆಯಾಯ ವಿಶೇಷಣಗಳಿಂದ ಆಮ್ನಾಥವಾಗಿದೆ ಅಷ್ಟೇ. ಒಂದೇ ವಿದ್ಯೆ, ವಿಶೇಷಣಗಳ ಬೇರೆ ಬೇರೆ. ಒಂದೇ ವಿದ್ಯೆ, ವಿಶೇಷಣಗಳ ಬೇರೆ. ಹಾಗಿರೋದ್ರಿಂದ ಏನಾಗಿರುತ್ತೆ, ಅಲ್ಲಿ ಹೇಳಿರ್ತಕ್ಕಂಥ ವಿಶೇಷ ಇಲ್ಲೂ ಉಪಸಂಹಾರ ಮಾಡಿಕೊಳ್ಳಬೇಕು. ವಿದ್ಯೆ ಒಂದೇ, ಮತ್ತೆ ಫಲಭೇದ ಹೇಳಿರುವುದು ಕೂಡ ಈ ದೃಷ್ಟಿಯಿಂದ. ಒಂದೇ ಪುರುಷ ಒಂದೇ ಇದು. ಅಲ್ಲಿ ಆಧ್ಯಾತ್ಮಿಕ ಆದಿ ದೈವಿಕವಾಗಿ, ಆಧ್ಯಾತ್ಮಿಕ ಮತ್ತು ಆದಿ ದೈವಿಕವಾಗಿ ಹೇಳಿರೋದ್ರಿಂದ ಈ ಫಲಭೇದ ಅಂತ ಕಂಡು ಬರುತ್ತೆ ನಮಗೆ. ಅಷ್ಟೇ ಹೊರತು ಏನಿಲ್ಲಪ್ಪ ಇದು ಈ ಭೇದ ಮಾಡತಕ್ಕಂತಹ ಯಾವ ಕಾರಣವೂ ಇಲ್ಲಿ ಬಂದಿಲ್ಲ ಅಂತ ಹೇಳಿ ಆಯಾ ವಿಶೇಷಣದಿಂದ ಕೂಡಿದೆ ಅಷ್ಟೇ. ಅದನ್ನು ಹೇಳಿದ್ದಾರೆ. ಒಂದೇ ವಿದ್ಯಾ ಸತ್ಯವಿದ್ಯೆ ಅಂತಕ್ಕಂಥದ್ದು. ಆದ್ದರಿಂದ ಸರ್ವೇ ಏವ ಸತ್ಯಾದಯೋ ಗುಣ. ಹೀಗಾಗಿ ಈ ಸತ್ಯವೇ ಮೊದಲಾದ ಯಾವುದೇ ಗುಣವನ್ನು ಎಲ್ಲೇ ಹೇಳಿದ್ದರೂ ಕೂಡ ಏಕಸ್ಮಿನ್ನೇವ ಪ್ರಯೋಗ, ಒಂದು ಕಡೆ ಎಲ್ಲೋ ಒಂದು ಕಡೆ ಹೇಳಿದ್ದರೂ ಕೂಡ, ಪ್ರಯೋಗ ಮಾಡಿದ್ದರೂ ಕೂಡ ಸರ್ವತ್ರ ಅಪಿ ಉಪಸಂಹರ್ತವ್ಯ. ಸರ್ವತ್ರ ಅಪಿ ಇಲ್ಲ ಹೇಳಿದ ಅಷ್ಟೆ. ಅಂದರೆ ಒಂದು ಕಡೆ ಎಲ್ಲ ಕಡೆಯಲ್ಲಿಯೂ ಕೂಡ ಇದನ್ನ ಉಪಸಂಹಾರ ಮಾಡಿ ತಿಳಿಯಬೇಕು. ಎಲ್ಲ ಕಡೆ ಎಲ್ಲೆಲ್ಲಿ ಹೇಳಿದಾರೋ ಅಲ್ಲೆಲ್ಲ ಅಷ್ಟೆ ಸತ್ಯವಿದ್ಯೆ ಅಂತ ಹೇಳಿ ಈ ಒಂದು ಹಿಂದೆ ಹೇಳಿರತಕ್ಕಂಥ ವಿದ್ಯೆ ಬೇರೆ ಅಂತ ಹೇಳಿದ್ರು, ಇಲ್ಲಿ ವಿದ್ಯೆ ಒಂದೇ ಅಂತ ಹೇಳಿದ್ರು. ಹೀಗೆ ಹೇಳಿ ಮಾಡಿ. ಈಗ ಇದು ಇನ್ನೊಂದು ಅಂಶವನ್ನು ತೆಗೆದುಕೊಳ್ತಾ ಇದ್ದಾರೆ ಆಚಾರ್ಯ. ನೋಡಿ, ನಾವು ಇಲ್ಲಿ ಈ ವಿಷಯವಾಕ್ಯವನ್ನ ಬೃಹದಾರಣ್ಯಕದಲ್ಲಿ ಹೇಳಿತ್ತಲ್ಲ, ಇಲ್ಲಿ ಸದ್ಯತ್ ಸತ್ಸತ್ಯಂ ಅಂತಂತ. ಮತ್ತೆ ಅದನ್ನ ನಾವು ಎಲ್ಲಿ ಅಲ್ಲೇ ಎರಡನ್ನೂ ಕೂಡ ಬೃಹದಾರಣ್ಯಕದಲ್ಲೇ ನಾವು ವಿಷಯವಾಕ್ಯವನ್ನಾಗಿ ಇಟ್ಕೊಂಡು ನಾವು ಹೇಳಿದ್ವಿ. ಆದರೆ ಇಲ್ಲಿ ಕೆಲವರು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ, ಇಲ್ಲ ಇದು ಒಂದು ಬೃಹದಾರಣ್ಯಕ ವಾಕ್ಯ ಸರಿಯಾಗಿದೆ, ಇನ್ನೊಂದು ಛಾಂದೋಗ್ಯದಲ್ಲೂ ಇದು ಬಂದಿದೆಯಲ್ಲ, ಇದನ್ನ ತೆಗೆದುಕೊಳ್ಬೇಕು. ಎರಡೂ ಕೂಡ ಬೃಹದಾರಣ್ಯಕದಲ್ಲ, ಎರಡೂ ಇಲ್ಲಿ ತಗೊಳ್ಬೇಕು. ಅದನ್ನು ಛಾಂದೋಗ್ಯ ಒಂದು, ಬೃಹದಾರಣ್ಯಕದಲ್ಲಿ ಒಂದು. ಅದು ಯಾವ ವಾಕ್ಯ ಬಂದಿದೆ, ಹೇಗೆ ತಗೊಳ್ಬೇಕು ಅಂತ ಅನ್ನೋದನ್ನ ಮುಂದೆ ಹೇಳ್ತಾರೆ ಇವಾಗ. ಹೀಗೆ ವಿಷಯವಾಕ್ಯ ಇದೆಯಲ್ಲ ಅದನ್ನೇ ಬೇರೆಯಾಗಿ ಹೇಳಿಬಿಟ್ಟಿದ್ದಾರೆ. ಇಲ್ಲಿ ಕೆಲವು ಕಡೆ ಅಂತಲ್ಲ, ಕೆಲವು ಮತದಲ್ಲಿ ಏಕದೇಶರು ಕೆಲವೊಬ್ಬರು ಹೀಗೆ ವ್ಯಾಖ್ಯಾನ ಮಾಡಿಬಿಟ್ಟಿದ್ದಾರೆ. ಇದು ಸರ್ವಥಾ ತಪ್ಪು.
ವಿಷಯವಾಕ್ಯ ಇದೆಯಲ್ಲ, ನಾವು ತಗೊಂಡಿರತಕ್ಕಂಥದ್ದೇ ಸರಿಯಾಗಿದೆ. ಇಲ್ಲಿ ಬೇರೆ ಛಾಂದೋಗ್ಯದಲ್ಲಿ ಬರತಕ್ಕಂಥ ಈ ಸಂದರ್ಭ ಇದೆಯಲ್ಲ, ಇದು ಪದಾನೇ ಬಂದಿರ್ಬೋದು, ಅಲ್ಲೂ ಕೂಡ ಬಲಗಣ್ಣಿನ ಪುರುಷ ಬಂದಿರ್ಬೋದು. ಆದರೂ ಕೂಡ ಅದನ್ನ ಇಲ್ಲಿ ತೆಗೆದುಕೊಂಡು ಬಂದು ನಾವು ವಿಚಾರ ಮಾಡುವುದಕ್ಕಾಗುವುದಿಲ್ಲ, ಅದನ್ನು ತರಬಾರದು. ನೋಡಿ, ನೀವು ಈ ತಂದಿರತಕ್ಕಂಥದ್ದು ಅಲ್ಲಿಂದಲೂ ಕೂಡ ವಿಷಯವಾಕ್ಯ ತಗೊಂಡಿರತಕ್ಕಂಥದ್ದು ತಪ್ಪು ಅಂತ ಹೇಳಿ, ಇದು ಎಷ್ಟು ಆಳವಾಗಿ ಅಭ್ಯಾಸ ಮಾಡಿ ತಿಳಿಯತಕ್ಕಂಥ ವಿಚಾರಗಳಿವೆಲ್ಲ. ಹೀಗೆ ಒಂದು ಏಕದೇಶಗಳು ಅಂದರೆ ಅವರ ಒಬ್ಬರು ಯಾರೋ ಒಬ್ಬರು ಹಿಂದೆ ಇದ್ದವರು, ಶಂಕರರಿಗಿಂತ ಹಿಂದೆ ಇದ್ದವರು ವೃತ್ತಿಕಾರರು, ಒಬ್ಬ ವೃತ್ತಿಕಾರರು ಅಭಿಪ್ರಾಯಪಟ್ಟಿದ್ದರು. ಆದರೆ ಅದು ಸ್ವಲ್ಪವೂ ಕೂಡ ಸರಿ ಇಲ್ಲ ಅಂತ ಹೇಳಿ, ಯಾಕೆ ಸರಿ ಇಲ್ಲ, ಹೇಗೆ ಸರಿ ಇಲ್ಲ ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ಹೇಳ್ತಾರೆ. ನೋಡಿ, ಇಲ್ಲಿ ಒಂದು ಅಂಶ ನಾವು ತಿಳ್ಕೊಂಡ್ರೆ ಸಾಕು. ಶಂಕರರು ತಮ್ಮ ಹಿಂದೆ ಇದ್ದಲ್ಲ ವ್ಯಾಖ್ಯಾನಕಾರರು, ಅವರನ್ನ ಎಲ್ಲರನ್ನೂ ಕೂಡ ಸಾರಾಸಕ್ತ ಇಲ್ಲ ಇಲ್ಲ ಕಂಡ್ರಿ, ನೀವು ಹೇಳಿದ್ದೆಲ್ಲ ತಪ್ಪು, ನಾವು ಹೇಳಿದ್ದೆ ಸರಿ ಅಂತ ಹೇಳಲೇ ಇಲ್ಲ. ಎಲ್ಲೆಲ್ಲಿ ಈ ಅವರ ಒಂದು ದೋಷ ಅಂತ ಕಂಡು ಬರುತ್ತೋ ಅಲ್ಲಿ ಮಾತ್ರ ಹೇಳಿ, ಬೇರೆ ಎಲ್ಲ ಕಡೆಯಲ್ಲಿಯೂ ಕೂಡ ನೋಡಿ, ಇವರು ಪೂರ್ವ ಸೂರಿಗಳು, ಏನು ಪೂರ್ವದಲ್ಲೇ ಇರ್ತಕ್ಕಂಥ ಅತ್ಯಂತ ಪೂಜ್ಯರು, ಮಹಾಜ್ಞಾನಿಗಳು, ಇವ್ರು ಹೇಳಿರತಕ್ಕಂಥ ನೋಡಿ ಇಲ್ಲಿ ಅಂತ ತಗೊಂಡಿದ್ದಾರೆ ಅದನ್ನು. ಹೀಗೆ ಆಚಾರ್ಯ ಎಲ್ಲೂ ಯಾವುದನ್ನೂ ಕೂಡ ನಿಂದನೆ ಆಗಲಿ ಇದಾಗಲಿ ಮಾಡಿಲ್ಲ. ನಿಂದನೆ ಅಂತ ಮಾಡಿರ್ತಕ್ಕಂಥ ಯಾಕೆ, ಸ್ವಪಕ್ಷ ಸ್ಥಾಪನೆಗೋಸ್ಕರ ಆ ಯಾವೊಂದನ್ನು ಸ್ಥಾಪನೆ ಮಾಡಿದ್ರೋ ಅದನ್ನು ದೃಢೀಕರಣಗೊಳಿಸುವುದಕ್ಕೋಸ್ಕರ ನೋಡಿ ಇದು ತಪ್ಪು ನೀವು ಹೇಳೋದು ಅಂತ ಹೇಳ್ತಾ ಇದ್ದಾರೆ. ಅದು ತಪ್ಪು ಅಂತ ಹೇಳಿದ್ರೆ ಆ ಕಡೆ ಹೋಗೋದಿಲ್ಲ ಅಷ್ಟೇ ಹೊರತು ಇನ್ಯಾವ ದೃಷ್ಟಿನೂ ಕೂಡ ನಮಗಿಲ್ಲ ಅಂತ ನಾವೆಲ್ಲ ಹೇಳ್ತಾ ಇರ್ತಕ್ಕಂಥದ್ದು. ಆಚಾರ್ಯರೇ ಕಂಠೋಕ್ತವಾಗಿ ಈ 2ನೆಯ ಅಧ್ಯಾಯದಲ್ಲಿ ಸಾಂಖ್ಯರನ್ನ ಅವರ ಪಕ್ಷವನ್ನು ನಿರಾಕರಣೆ ಮಾಡುವ ಸಂದರ್ಭದಲ್ಲಿ ಈ ವಾಕ್ಯವನ್ನ ಹೇಳ್ತಾರೆ. ಅದನ್ನ ಆ ವಾಕ್ಯ ಇರಲಿಬಿಡಿ, ಅದೇನು ಬೇಕಾಗಿಲ್ಲ. ಈಗ ಈ ಏಕದೇಶಗಳು ಒಬ್ಬರು ಮಾಡಿರ್ತಕ್ಕಂಥ ಆ ಛಾಂದೋಗ್ಯ ವಾಕ್ಯವನ್ನು ತಗೊಂಡಿದ್ದಾರಲ್ಲ, ಅದು ಹೇಗೆ ತಪ್ಪು ಅಂತಕ್ಕಂಥ ಅದನ್ನು ಮುಂದೆ ತೋರಿಸಿ ಈ ಪ್ರಕರಣವನ್ನು ಮುಕ್ತಾಯ ಮಾಡ್ತಾರೆ. ಅದನ್ನ ನಾಳೆ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.